ಲೇ ಮುಂಚೆ ಇಲ್ಲಿಗೆ ಹಾಕ್ಲಾ ಕರ್ಕೊಂಬಂದೆ? ಯಾರು ಬರ್ತಾವ್ರೆ? ನಮ್ ನಾಗನ್ ಕಡೆಯವನು ಕಣ. ನಮ್ ತವ ಕೆಲ್ಸಕ್ಕೆ ಸೇರ್ಬೇಕಂತ ಬತ್ತವನಂತೆ. ನಾಗನ್ ಕಡೆವನ? ದೂರ ಸಂಬಂಧಿ ಅಂತೆ. ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟು ಓಡೋಗಿ ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದಂತೆ ಕಣ. ಅವನ್ಯಾಕೆ ನಮ್ ಜೊತೆ ಸೇರ್ಕೊಳಕ್ ಬತ್ತವನೆ? ನಾಗಂಗೆ ಹುಡುಗಿ ನೋಡ್ತಾವ್ರೆ. ಅವಂಗೆ ಜೋಡಿ ನಂಬರ್ 1 ಸೆಟ್ ಆಗ ಗಂಟ ಅವ್ನ್ ಬರಕ್ಕಿಲ್ಲ. ನನ್ ಜೊತೆಗೆ ಯಾರನ್ನ ಹುಡುಗಬೇಕು ಅಂತ ಹೇಳಿದ್ದೆ. ಅದಕ್ಕೆ ನಾಗನೇ ಅವ್ನ್ ಕಳ್ಸವನೆ. ನಂಗೂ ಅವ್ನ್ ಪರಿಚಯನೇ, ಕೆಲ್ಸನೂ ಸಂದಕ್ಕೆ ಮಾಡ್ತಾನೆ. ಸರಿ, ಎಲ್ಲವನಂತ ಫೋನ್ ಮಾಡಿ ಕೇಳು. ಸರಿ ಅಣ್ಣ. ನೋಡೋಣ ಒಂದೇ ಪುಟ್ಟ. ನಮಸ್ಕಾರ, ನಾನು ಹುಲಿರಾಯ. ಲೇ, ಇದೇನಿಲ್ಲ ನಿನ್ನ ಅವತಾರ? ಮಂಗಳೂರಿಂದ ಹಿಂಗೆ ಬಂದ್ಬಿಟ್ಟ. ಎಂತದ ಮುಂಗುಸಿ, ಅಣ್ಣನ ಕಣ್ಣಿಗೆ ನಾನು ಸ್ಪೆಷಲ್ ಆಗಿ ಕಾಣುದು ಬೇಡುವ, ಅದಕ್ಕೆ ಗೆಟಪ್ಪು. ಮುಂಗುಸಿ, ಇವರಿಗೆ ದುಡ್ಡು ಕೊಟ್ಟು ಕಳಿಸು. ನಮ್ ಹುಡುಗನೆಲ್ಲ ಮುಂಗ್ಸಿ ಪರಿಚಯ ಮಾಡ್ಕೊಡ್ತಾನೆ. ಏನ್ ಕೆಲ್ಸ ಅಂತ ತಿಳ್ಕೊಂಡು ಕೆಲ್ಸ ಶುರು ಮಾಡು. ಅಣ್ಣ, ನಂಗೆಲ್ಲ ಗೊತ್ತುಂಟು. ನಿನ್ ಜೊತೆ ನಾಗ, ಲಾಲ, ಅಪ್ಪಿ, ದುರ್ಮ ಇದ್ರು. ಇವನ ಹೆಸರು ಮುಂಗುಸಿ ಅಂತ, ಅಂದ್ರೆ ಮುಂಚಿನ ಗದ್ದೆ ಗುಣಸ್ವಾಮಿ ಸಿದ್ದೇಶ್ವರ ಅಂತ. ನೀವು ಕಂಟಿ ಅಣ್ಣ, ಅಂದ್ರೆ ಶ್ರೀಕಂಠೇಗೌಡ. ಅತ್ತಿಗೆ ಹೆಸರು ಸ್ನೇಹ, ಪುಟ್ಟಕ್ಕನ ಮಗಳು. ಅವ್ರಂದ್ರೆ ನಿಮ್ಗೆ ತುಂಬಾ ಪ್ರೀತಿ. ಅವ್ರ ಮುಂದೆ ನೀವು ಬರೀ ಶ್ರೀ, ಅದೇ ರೀತಿ ನಿಮ್ ಮುಂದೆ ನಾನು ಬರೀ ರಾಯ. ನೀವು ಇಲ್ದೇ ಇದ್ದಾಗ ನಾನು ಹುಲಿ, ಆಯ್ತಾ? ಲೇ, ಬಲ್ಲೆ ಇದಕ್ಕಲ್ಲ ನೀನು. ಲೇ ಮುಂಚೆ ಅಣ್ಣ, ಇವನು ಹುಡುಗರ ಜೊತೆ ಬೇಡ, ನಮ್ ಜೊತೆಗೆ ಇರ್ಲಿ. ಚೆನ್ನಾಗಿ ಇಷ್ಟ ಆಗ್ಬಿಟ್ಟಕ್ಕಲ್ಲ. ಥ್ಯಾಂಕ್ಸ್ ಮಾರ್ರೆ. ಒಂದೇ ನಿಮಿಷ, ನಾನು ಗೆಟಪ್ ಚೇಂಜ್ ಮಾಡಿ ಬರ್ತೇನೆ. ನೀವೊಂದು ಬಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನಿನ್ನ ಹತ್ರ ಇಷ್ಟ ಆಗೋದು ಇದೇ ಕಣಯ್ಯ. ಸುತ್ತಿ ಬಳಸದೆ ಇಸಿಗ್ ಬಂದ್ಬಿಡ್ತೀಯ. ಯಾವ ಬಾರ್ ಬಗ್ಗೆ ಹೇಳ್ತಿದೀಯಾ? ನನಗೆ ಊರ್ ತುಂಬಾ ಬಾರ್ಗಳಿದಾವಲ್ಲ. ಅದೇ ದೇವಿಪುರದ್ದು ಹೊಸದಾಗಿ ಶುರು ಮಾಡಿದ್ರಲ್ಲ ಅದು. ಓ, ನಮ್ಮ ಹುಡುಗಂದು ರಾಜಿ ಬಾರು. ಏನಂತೆ ಕಂಪ್ಲೇಂಟು? ಕುಡ್ಕೊಂಡು ಸುತ್ತಮುತ್ತ ಇರೋ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಸುತ್ತಮುತ್ತ ಇರೋರು ತಾನೆ ಕುಡ್ಕೊಂಡು ಬಸ್ ಹತ್ತು ಹೋಗಿ ಏನ್ ಕಿರಿಕ್ ಮಾಡ್ತಿಲ್ವಲ್ಲ? ಸಾಹೇಬ್ರೆ, ಅವ್ರನ್ನ ಸ್ವಲ್ಪ ನೋಡ್ಕೊಂಡಿರೋ ಕೇಳಿ. ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ ಈ ವಿಷಯನ ಅಷ್ಟು ಸುಲಭಕ್ಕೆ ಬಿಡೋಳಲ್ಲ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹಲೋ ಆಫೀಸರೇ, ನಿಮ್ಗೂ ಆ ಬಾರಿಂದ ಕಮಿಷನ್ ಬರ್ತಾ ಇದೆ, ಮರಿಬೇಡಿ. ಕಂಪ್ಲೇಂಟ್ ಕೊಡೋರು ಕೊಡ್ತಾರೆ, ಆಮೇಲೆ ಸುಮ್ಕೆ ಆಗ್ತಾರೆ. ನೀವು ಬಿಟಾಕಿ. ಆದ್ರೂ ನಾನು ಒಂದ್ಸರಿ ಆ ಬಾರ್ ಓನರ್ನ ಮೀಟ್ ಮಾಡಬೇಕು. ವ್ಯವಸ್ಥೆ ಮಾಡುಮ. ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಸಾಹೇಬ್ರೆ.
ಆ ಹುಡುಗಿ ಬಂಗಾರಮ್ಮನ ಮಗನ್ನ ಅರೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತ ಸ್ಟೇಷನ್ವರೆಗೂ ಬಂದಿದ್ಲು. ಬಂಗಾರಮ್ಮನ ಮಗ ಅರೆಸ್ಟ್ ಆದ್ನಾ? ಹಾ, ಈಗ ತಾನೇ ಬೇಲ್ ತಗೊಂಡು ಹೋದ ಬಡ್ಡಿ ಮಗ. ಏ ಅಲ್ಲೇನೋ ತಪ್ಪು ನಡೆದಿರ್ಬೇಕು. ಅವನು ಅರೆಸ್ಟ್ ಆದ ಅಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಎಲ್ರು ಅವನ ಬಗ್ಗೆ ಈ ತರದ್ದೇ ಹೇಳ್ತಾರಲ್ಲ. ಅವನೇನು ಅಷ್ಟು ದೊಡ್ಡ ದಾದಾನ? 4 ಹೆಜ್ಜೆ ಇಡೋಷ್ಟರಲ್ಲಿ 4 ಜನ ಉರುಳಿಸ್ತಾನವನು. ಅವನು ಸಾಮಾನ್ಯದವನಲ್ಲ. ನೀನು ನಿಜವಾಗ್ಲೂ ಅವನ್ನೇ ಅರೆಸ್ಟ್ ಮಾಡ್ದ ಅಂತ ಚೆಕ್ ಮಾಡ್ಕೊ ಅನ್ಸತಿ. ನಾನು ಕಾಳಿನ ನಿನ್ನ ಹತ್ರ ಮಾತಾಡಕ್ ಹೇಳ್ತೀನಿ. ಅವ್ವ ಅಕ್ಕ, ಅವ್ವ ಬೇಗ ಬಾರವ್ವ. ಅಕ್ಕ, ಯೋನೆ ಅವ್ವ ನಾವು ಮ್ಯಾಚ್ ಗೆದ್ಬಿಟ್ವಿ. ಹೇಗೋ ಗೆದ್ದೆ. ಒಳ್ಳೆ ಕ್ಯಾಪ್ಟನ್ ಅನ್ನೋ ಹೆಸರು ಉಳಿಸ್ಕೊಂಡ್ಬಿಟ್ಟೆ. ಸೂಪರ್ ಕಣವಿ, ಕೊಡು ಕೈ. ಥ್ಯಾಂಕ್ಸ್ ಅಕ್ಕ. ಏನೇ ಎಕ್ಸ್ಪ್ರೆಸ್ ಗೆದ್ಬಿಟ್ಯಾ? ಹ್ಞೂ ಅಕ್ಕ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನನ್ನ ಬಂಗಾರಿ ಬಂಗಾರಿ, ನನ್ನ ಬಂಗಾರಿ. ಸುಮಾ, ಮತ್ತೆ ಕಪ್ಪಿಲ್ಲೇ? ಓ, ಅದನ್ ಬಿಸ್ಕೆಟ್ ಪ್ಯಾಕೆಟಾ? ಪ್ರತಿ ಮ್ಯಾಚ್ಗೂ ಎತ್ತೆತ್ ಕೊಡಕ್ಕೆ. ಎಲ್ಲಾ ಟೂರ್ನಮೆಂಟ್ ಅಲ್ಲೂ ಗೆಲ್ಬೇಕು ಅಕ್ಕ. ಏಯ್, ಅವಳು ಈಗ ತಾನೆ ಮೊದಲನೇ ಪಂದ್ಯದಾಗ ಗೆದ್ದಿರೋದು. ಇನ್ನು ಮ್ಯಾಲ್ ಮಟ್ಟದವ್ರಿಗೆ ಆಡ್ಬೇಕಲ್ಲ, ರಾಜ್ಯ ಜಿಲ್ಲೆ ಅಂತೇನೇನೋ. ಸುಮಾ, ನಿಮ್ಮ ತಂಡದವರೆಲ್ಲ ಮೊದಲೇ ಬೆನ್ನು ಹತ್ತಿದ್ರು ಏನು ಕಡೆಯಲ್ಲಿ ಬೆನ್ನು ಹತ್ತಿದ್ರು? ಬೆನ್ನತ್ತದ ಚೀಸ್ ಮಾಡೋದ್ರ ಬಗ್ಗೆ ಕೇಳ್ತಿದ್ದೀನವ. ಹಾ ಅವ, ನಿನ್ಗೂ ಇದೆಲ್ಲ ಗೊತ್ತಾ? ಹ್ಞೂ, ಏನೋ ಅಲ್ಪ ಸ್ವಲ್ಪ. ಇವಳು ಅವಾಗವಾಗ ಅದು ಇದು ಮಾತಾಡ್ತಿರ್ತಾಳಲ್ಲ, ಅದನ್ನು ಕೇಳಿಸ್ಕೊಂಡು ನನಗೂ ಒಂದಿಟ್ಟು ಗೊತ್ತು. ಏಯ್, ಹೋಗು ಕೈ ಮಕ ತೊಳ್ಕೊಂಡು ದೇವ್ರ ಕೈ ಮುಗಿ ಹೋಗು. ಅವ್ವ, ಗಂಡ್ಪನ್ ತರ ನಿನ್ಗೆ ಕೈ ಮುಗ್ಬಿಡ್ಲಾ? ಹೋಗೆ. ಹೋಗ್ತೀನಿ. ಅಲ್ಲ ಅವ್ವ, ನೀವಿಬ್ರು ಹೋಗಿದ್ ಕೆಲ್ಸ ಏನಾಯ್ತು? ಮನೆ ಮೆಸ್ಸು 2 ಕೊಡ್ಬೇಕು. ಸರಿ, ನಿಮ್ಮಿಬ್ರು ನೋಡ್ತಿದ್ರೆ ಹೋಗಿದ್ ಕೆಲ್ಸ ಸಕ್ಸಸ್ ಆಗಿದೆ ಅನ್ಸ್ತಿದೆ. ಆದ್ರೆ ಸಹನಾ ಅಕ್ಕನ್ ನೆನೆಸ್ಕೊಂಡ್ರೇನೆ ಪಾಪ ಬೇಜಾರಾಗುತ್ತೆ. ಯಾಕೆ? ಅವಳ ಕೆಲ್ಸ ಇನ್ನೂ ಪೆಂಡಿಂಗ್ ಇದೆಯಲ್ಲ ಅಕ್ಕ, ಅದಕ್ಕೆ. ಅಕ್ಕ, ಯಾವ ಕೆಲ್ಸದ ಬಗ್ಗೆ ಹೇಳ್ತಿದ್ದಾಳೆ ಇವಳು? ಅಯ್ಯೋ ಸ್ನೇಹ, ಇವಳ್ದು ಯಾವಾಗ್ಲೂ ಹುಡುಗಾಟ ಇದ್ದಿದ್ದೆ. ಏಯ್, ವಾಗ್ ನೀನು ಮೊದ್ಲು ಕೈಕಾಲ್ ಮುಖ ತೊಳ್ಕೊ. ಒಳಗೆ ಬರ್ಬೋದಾ? ಏನಾರು ಅವಳು ಮುಂದೆ ಬಂದು ಮಾತಾಡ್ಲಿಲ್ಲ ಅಂದಿದ್ರೆ ಅವಳು ಸಾಮಾನ್ಯವಾಗಿ ಒಪ್ಕೋತಾ ಇರ್ಲಿಲ್ಲ. ಆಮ್ಯಾಕ್ ನೋಡುವ ಮಕ್ಕಳ ಕೈಲಿ ಹೇಳ್ತೀನಿ ಅಂತೆಲ್ಲ ಕತೆ ಹೇಳಿರೋಳು. ಯಾಕೆ ಬತ್ತಿ ಅಂತ ಕೇಳ್ದಲ್ಲ, ಈಗ ಗೊತ್ತಾಯ್ತಾ? ಆದ್ರೂ ನೀನ್ ಅಲ್ಲಿಗೆ ಸಡನ್ ಆಗಿ ಬರ್ಬಾರ್ದಾಗಿತ್ತು ರಾಜಿ. ಕೊಣಕ್ ಬೇಡ, ಸುಮ್ಕಿರು. ನಮ್ಗೇನ್ ಬೇಕೋ ಅದೇ ಆಯ್ತಲ್ಲ. ಅದೇನೋ ಸರಿ, ಅವಳೇ ದೇವ್ರ ಮೇಲೆ ಆಣೆ ಮಡ್ಗವಳೆ ಅಂದ್ರೆ
ಅವಳ ಮಾತಿಗೆ ತಪ್ಪಕ್ಕಿಲ್ಲ. ಅದೇ ಅದೇ ನಮಗೂ ಬೇಕಾಗಿದ್ದು. ಆದ್ರೆ ನೀನ್ ಸಡನ್ ಆಗಿ ಬಂದು ನಿಂತಲ್ಲ, ನಾನು ನೀನು ಸೇರಿ ನಾಟಕ ಮಾಡ್ತಾ ಇದೀವಿ ಅಂತ ಅವಳೇನಾರ ತಿಳ್ಕೊತಾಳೇನೋ ಅಂತ ನಂಗೆ ದಿಗ್ಲಾಗಿತ್ತು. ನಿನ್ಗೆ ಯಾವಾಗ್ಲೂ ಅವಳು ನಿನ್ ಬಗ್ಗೆ ಏನ್ ಅನ್ಕೊಂತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಅಲ್ಲ? ಹಂಗಲ್ಲ ಕಣಮ್ಮೆ, ಒಂದ್ ವೇಳೆ ಅವಳೇನಾದ್ರು ಮಾತು ಬದಲಾಯಿಸಿ ಈ ಮಾತುಕತೆಗೆ ನೀನೇನ್ ಬರೋದು ಬೇಡ, ನಿನ್ ದಯ ಇಲ್ಲದೆ ಮಗಳ ಮದುವೆ ನಾನು ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರೆ ಪುಣ್ಯ. ಹಂಗಾಗ್ಲಿಲ್ಲ. ಈಗ ನಮ್ಮ ಮುಂದಿನ ಹೆಜ್ಜೆ ಮಾತುಕತೆಗೆ ನಾವು ಕುಂತ್ಕೊಳ್ಳೋದು. ಏನ ನಾವ ಅಂದ್ರೆ ನೀನು ಬತ್ತೀಯಾ? ನಾನಿಲ್ದೆ ಹೆಂಗಯ್ಯ? ನೀನು ಒಬ್ನೇ ಹೋದ್ರೆ ನಿನ್ ತಲೆ ಕೆಡ್ಸ್ಬಿಡ್ತಾರೆ. ನಾನು ಬತ್ತೀನಿ ನಡಿ. ಇದ್ರ ಬಗ್ಗೆ ನಾವು ಅವಳ ತಾವು ಏನು ಮಾತಾಡಿಲ್ವಲ್ಲ. ಇಲ್ಲ ರಜೆ, ಅವಳು ಒಪ್ಪಕ್ಕಿಲ್ಲ. ಒಪ್ಪಕ್ಕಿಲ್ಲ ಅಂದ್ರೆ ನೀನು ಹೋಗ್ಬೇಡ. ಈಗ್ಲಿಂದಾನೆ ಅವಳು ಜುಟ್ಟಿಟ್ಕೊಳ್ಳೋ ಆಟ ನಾನ್ ಆಡ್ತೀನಿ. ಹಂಗಲ್ಲ ರಜೆ. ನೀನ್ ಮಾತಾಡ್ಬೇಡ, ಸುಮ್ಕಿರಯ್ಯ. ಇಬ್ರು ಹೋಯ್ತಾ ಇದೀವಿ ಆಟಯ್ಯ. ಏನಕ್ಕ ಎಲ್ಲ ಒಂಟಿರಂಗೈತೆ? ಏನಾಯ್ತಕ್ಕ ದಿಢೀರಂತ ಸುಮ್ಕ ಆಗೋದ್ರಲ್ಲ? ಏನಿಲ್ಲ ಕಣ್ಲಾ. ಬಾಬು ಏನಾಯ್ತು ಅಂತ ನೀನಾದ್ರೂ ಹೇಳು ಬಾಬು. ಅವಳೇ ಏನಿಲ್ಲ ಅಂತ ಹೇಳುದ್ಲಲ್ಲ. ಇಬ್ರು ಏನೋ ಮಾತಾಡ್ಕೊತಿದ್ರಿ, ಒಂದೆಡ್ಗೆ ಸುಮ್ಕ ಆಗೋದ್ರಲ್ಲ? ಸರಿ ಸರಿ ಅಕ್ಕ ಬಾ, ಹಸುವಾಗ್ತೈತೆ, ಅನ್ನ ಬಿಡ್ಸು. ಟೇಬಲ್ ಮೇಕೆ ಐತೆ, ಹಾಕೊಂಡ್ ತಿನ್ನೋಗು. ಆ ಲಂಬೋದರ ಎಲ್ಲಿ? ಅವನ್ ಬರ್ನಿಲ್ವಾ? ಗಾಬ್ರಿ ಬಿದ್ದು ಹಂಗೆ ಓಡಾಗೋವನ ಕಾರಣ. ಯಾಕೆ? ಸಲೀಸಾಗಿ ಇವನ್ನ ಬುಡ್ಸ್ಕೊ ಬರ್ಬೋದು ಅಂತ ಹೋಗವನೆ. ಅಲ್ಲಿ ನೋಡಿದ್ರೆ ನಿಮ್ ಬಾವ ಚಂದ್ರು ಬಂದು ನಿಂತ್ಬಿಟ್ಟವ್ರೆ. ಜೊತೆಗೆ ಅದ್ಕೆ ಬೇರೆ ಇನ್ಮ್ಯಾಕೆ ಇಂಥ ಆಟಕ್ಕೆ ನಾನು ಬರಕ್ಕಿಲ್ಲ ಅಂತ ಓಡೋಗ್ಬಿಟ್ಟ. ಹೆಂಗೋ ಇವನನ್ನ ಬಿಡ್ಸ್ಕೊಂಬಂದಾಯ್ತಲ್ಲ, ಹೋಗ್ಲಿ ಬಿಡು. ಅಲ್ಲ ಅಣ್ಣ, ಅಕಸ್ಮಾತ್ ಇವ್ನು ಬಂಗಾರಮ್ಮನ ಮಗ ಅಲ್ಲ, ಲೋಕಲ್ ರೌಡಿ ಅಂತ ಗೊತ್ತಾಗಿದ್ದಿದ್ರೆ ನೀವೆಲ್ಲ ಕಂಬೆಣಿಸ್ಬೇಕಿತ್ತಲ್ಲ. ಬಾವನಿಗೆ ಏನು ಹೇಳಿ ಒಪ್ಪಿಸ್ತೆ ಅಣ್ಣ? ಏನು ಹೇಳಿಲ್ಲ, ಇನ್ಮ್ಯಾಕೆ ಕೇಳಬೇಕು. ಲೇ ನಕ್ಲೆ, ನೀನುವೆ ನಾನು ಕರೆದಾಗೆಲ್ಲ ಬರಬೇಕು ಕಲ. ಸರಿ ಅಣ್ಣ, ಬರ್ತೀನಣ್ಣ. ಮುಂಚೆ ಸರಿ ಅಣ್ಣ, ಬರ್ತೀನಣ್ಣ. ಇವ್ರನ್ನೆಲ್ಲ ಹೆಂಗೋ ನಿಭಾಯಿಸಿ ಒಂದು ಪಕ್ಷ ಕಂಟ್ರೋಲಿಗೆ ಬಂದಾಯ್ತು. ಆದ್ರೆ ಅತ್ತಿಗೆ ಈ ವಿಷಯದ ಬಗ್ಗೆ ಏನ್ ಅಭಿಪ್ರಾಯ ಮಡಿಕೊಂಡಿರ್ಬೋದು ಅಂತ ತಿಳ್ಕೊಳಕ್ ಕುತೂಹಲ ನಿನಗಿಲ್ವೇನಣ್ಣ? ಯಾಕಿಲ್ಲ, ಈಗಲೇ ಅವಳ ಸೀದಾ ಹೋಗಿ ಸಮಸ್ಯೆ ಎಲ್ಲ ಸರಳ ಅಂತ ಕೇಳಬೇಕು ಅನ್ಸುತ್ತೆ. ಮತ್ತೆ ಯಾಕೆ ಲೇಟ್ ಮಾಡೋದು? ಬನ್ನಿ ಹೋಗುವ. ಬಾವ ಮನೆಗೆ ಬತ್ತವ್ರೆ. ಬಾವ ಬರಂಗಿದ್ರೆ ಫೋನ್ ಮಾಡ್ತಾರೆ, ಅವ್ರು ಬರೋಷ್ಟ್ರಲ್ಲಿ ವಾಪಸ್ ಬಂದ್ಬಿಡುಮ್ಮ. ಅತ್ತಿಗೆ ಖುಷಿ ಪಡ್ಬೇಕನ್ನೋ ಕಾರಣಕ್ಕೆ ನಕಲಿ ಕಂಟಿನ ಅರೆಸ್ಟ್ ಮಾಡೋ ನಾಟಕ ಮಾಡಿದ್ದಾಯ್ತು. ಈಗ ಅತ್ತಿಗೆ ಮನ್ಸಲ್ಲಿ ಈ ಸಂಶಯ ಫುಲ್ ಆಗಿ ಕ್ಲಿಯರ್ ಆಯ್ತು ಇಲ್ವ ಅಂತ ತಿಳ್ಕೊಳ್ಳೋ ಕುತೂಹಲ ನಿನಗಿಲ್ವೇನಣ್ಣ? ಬಾ ಹೋಗುಮಾ. ಅಲ್ಲಕಲ್ಲ ಬಾವ ಎಂತನ ನೀನು? ಬಾವ ಬಂದಿಲ್ಲ, ನಾವು ಬೇಗ ಬಂದ್ರೆ ಆಯ್ತು. ಬನ್ನಿ ಹೋಗುವ. ಬಾಣ ಅಣ್ಣ, ನಡಿಯಣ್ಣ ಹೋಗುಮ. ಅಲ್ಲ ಕಾಳಿ ಬರ್ತಾವನೆ, ಅವನ್ ಮುಂದೆ ಮದ್ವೆ ವಿಷಯ ಮಾತಾಡ. ಏಯ್, ಯಾಕ್ಲೇ ಇಲ್ಲಿ ಕುತ್ಕೊಂಡು ತಿಂತ ಇದ್ಯಾ? ಟೇಬಲ್ ಇತ್ತಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಹಳೆದನ್ನ ಮರಿಬಾರ್ದು ಕಣ್ ಬಾವು. ಈಗ ಯಾರು ದೊಡ್ಡವರಾದ್ರಪ್ಪ? ನಾನೇಯ. ನೀನ್ ಮೊದ್ಲು ಅಲ್ಲೇ ಕುತ್ಕೊಂಡು ತಿಂತಿದ್ದಲ್ಲ ಬಾವು. ಇನ್ ಮ್ಯಾಕೆ ಸಿಂಪ್ಲಿಸಿಟಿ ಫಾಲೋ ಮಾಡಮ್ಮ ಅಂತೀವ್ನಿ. ಕಾಳಿ ಕಾಸ್ ಮಾಡಿದ್ಮ್ಯಾಕು ನೆಲದ ಮೇಲೆ ಕುತ್ಕೊಂಡೆ ಊಟ ಮಾಡ್ತಾನೆ ಅಂತ ಊರಾಚೆ ಹುಡುಗರೆಲ್ಲ ಮಾತಾಡ್ಕೋಬೇಕು. ಅದ್ರಾಗೂ ಹಸಿ ಮಾಸ್ ಐತೆ ಬಾಬು, ಮಾಸ್ ಐತೆ. ನಾನ್ ಯಾಕೆ ಇಟ್ಟೊಂದು ಖುಷಿಯಾಗಿವ್ನಿ ಅಂತ ನಿಮ್ಮಿಬ್ರಲ್ಲಿ ಒಬ್ರನ್ನ ಕೇಳಿದ್ರಾ? ಏನಾಯ್ತ್ಲಾ?
ಹಿಂಗೇನಾಕೋ ಕೇಳೋದು ಹೊಸಿ ಸಾರ್ ತಗೊಂಬಂದಾಗ ಹೋಗ್ ತಕೊಂಬ. ನಾನಾ ಹೋಗ್ ಬಾಬು, ಊಟ ಮಾಡುವಾಗ ಅರ್ಧಕ್ಕೆ ಎದೊಳ್ಬಾರ್ದಂತೆ ದೊಡ್ಡವ್ರು ಹೇಳೋರೆ ಅಲ್ವೇನಕ್ಕೋ. ಬಾಬು ಹಂಗೆ ಟೇಬಲ್ ಮೇಲೆ ಫೋನ್ ಇದೆ ತಗೊಂಬ. ಇದು ಬ್ಯಾರೆ. ಯಾಕೆ ಇತ್ತೊಂದು ಖುಷಿಯಾಗಿದ್ಯಾ ಯೋಳ್ಳ? ಇರಕ್ಕ ಬಾವನು ಬರ್ಲಿ. ತಗ ಬಡಸ್ಕೊಳಕ್ಕೇನು ಎದ್ದೇಳೋದು ಬೇಕಾಗಿಲ್ಲ, ಬಡಸ್ಕೊಂಡು ತಿನ್ನು. ಹೊಸ್ದಾಗ್ ಬಂದವನಲ್ಲ SI, ಅವನ್ನ ಭೇಟಿ ಮಾಡ್ಕೊಂಡು ಬಂದೆ. ಏನಿಲ್ಲ ಮುತ್ತ ಏನ್ ಮ್ಯಾಟ್ರ? ಹೋಗ್ಬಿಟ್ಟ ಮುತ್ತಯ್ಯ. ಬಾಬು ಭಯ ಬೀಳ್ಬೇಡ, ಮುತ್ತಯ್ಯ ಅಲ್ಲ, ಯಾವಂಗ್ ಏನೇ ಆದ್ರೂ ನಮ್ಗೆ ಯಾವ ಚಿಂತೆನೂ ಇಲ್ಲ. ಹೊಸ್ದಾಗ್ ಬಂದವನಲ್ಲ SI, ಯಾರ ಕೈ ಹೇಳು? ಯಾರ್ ಕೈಯಾಳು? ಬಂಗಾರಮ್ಮನ್ ವೈರಿ ವೀರ್ಬಾಹು, ಅವ್ರ ಕೈಯಾಳು. ನಮ್ ರಾಜಕಾರಣಿ ಅವರಲ್ಲ, ಅವ್ರ ಹುಡ್ಗ ಕಣಕ ಇವನು. ಅವನ್ಗೆ ಸಾಹೇಬ್ರು ಫೋನ್ ಮಾಡಿ ಹೇಳವ್ರೆ, ಕಾಳಿನ ನಮ್ ಹುಡ್ಗ ಅವನ್ನ ಚಂದಾಗ್ ನೋಡ್ಕೊ ಅಂತ. ನಮ್ ರಾಜಕಾರಣಿ ಕೈಯಾಳು. ಇನ್ ಮ್ಯಾಕೆ ನಮ್ ಬಾರ್ಗೆ ಇವನೇ ಸೆಕ್ಯೂರಿಟಿ. ಈಗವನು ನನ್ ದೋಸ್ತು. ಯಾವ ನಾನ ಬಾರ್ತಾವ್ ಬಂದು ಗಲಾಟೆ ಮಾಡಿದ್ರೆ 2 ನಿಮಿಷದಾಗೆ ಲಾಟಿ ಬರ್ತದೆ. ಹೇಳು, ಲಾಟಿ ಬರ್ತದೆ. ಏಳ ಕೆಂಪ? ಹಾ ಓ ಸರಿ ಈಗಲೇ ಬರ್ತೀನಿ. ಹಾ ಬಾಬು, ಬಾರ್ನಾಗೆ ಫುಲ್ ಜನ ಅಂತೆ, ನಾನು ಹೋಗಿ ಬರ್ತೀನಿ. ಬಾರಪ್ಪ ಸುಮಾ, ಹೋಗು ಮೇಷ್ಟ್ರಿಗೆ ಕುಡಿಯೋಕೆ ನೀರು ತಕ್ಕಪ್ಪ ಹೋಗು. ಯಾಕಂತೇಳಿ ನೀನು ಕೈಕಾಲು ತೊಳ್ಕೊಂಡಿಲ್ಲ. ಸಾನ ಹೋಗವ್ವ, ನೀನೇ ತಕ್ಕಪ್ಪ. ಕೂತ್ಕೊಳ್ಳಪ್ಪ, ನೀವು ಕೂತ್ಕೊಳ್ಳಿ ಮಾ. ಅದು ಮ್ಯಾಚ್ ಮುಗಿದ್ಮೇಲೆ ಸುಮಾ ಕಾಲೇಜಿಗೆ ಬರ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಕಾಲೇಜಲ್ಲಿ ಎಲ್ಲೂ ಕಾಣಿಸಿಲ್ಲ. ಅದಕ್ಕೆ ಮನೆಗೆ ಬಂದು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರ್ಯಾಚುಲೇಷನ್ ಸುಮಾ ಆನ್ ಯುವರ್ ಫಸ್ಟ್ ವಿಕ್ಟ್ರಿ. ಥ್ಯಾಂಕ್ ಯು ಸರ್. ಲಾಂಗ್ ವೇ ಟು ಗೋ. ಈ ಸಲ ಕಪ್ ಗೆಲ್ಲೇಬೇಕು. ಶ್ಯೂರ್ ಸರ್. ನೀವೇನಾದ್ರೂ ಕಾಲೇಜ್ ಸ್ಪೋರ್ಟ್ಸ್ ಕಮಿಟಿಲಿ ಇದ್ದೀರಾ? ಮನೆಗೆ ಬಂದು ವಿಶ್ ಮಾಡ್ತಿದ್ದೀರಲ್ಲ? ಹಾಗಲ್ಲ, ಆ್ಯಕ್ಚುಲಿ ನನಗೂ ಸ್ಪೋರ್ಟ್ಸ್ಗೂ ತುಂಬಾ ದೂರ. ಬಟ್ ನಮ್ಮ ಕಾಲೇಜ್ ಗೆದ್ದಿದೆ ಅಂದಾಗ ಎಂಕರೇಜ್ಮೆಂಟ್ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಹೌದಕ್ಕ, ಮುರಳಿ ಸರ್ ತುಂಬಾನೇ ಎನ್ಕರೇಜ್ ಮಾಡ್ತಾರೆ. ಆದ್ರೆ ಪಾಪ ಅವ್ರನ್ನ ಎನ್ಕರೇಜ್ ಮಾಡೋಕೆ ಯಾರೂ ಇಲ್ಲ. ಏನು ಅಕ್ಕ ಅಂದ್ರೆ ಅವ್ರನ್ನೂ ಯಾರಾದ್ರೂ ಎನ್ಕರೇಜ್ ಮಾಡಿದ್ರೆ ಅವರು ಇದೇ ತರ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ತಿದ್ರು ಅಂತ ಹೇಳಕ್ ಬಂದೆ ಅಷ್ಟೇ. ತಲರ್ಟೆ ಒಸಿ ಬಾಯ್ ಜಾಸ್ತಿ ಅಷ್ಟೇ. ಗೊತ್ತಮ್ಮ, ಕಾಲೇಜಲ್ಲೂ ಹೀಗೆ. ಹ್ಞೂ, ನಾನು ಮತ್ತೆ ಸ್ನೇಹಕ್ಕ ಸ್ವಲ್ಪ ಹೀಗೆ. ಆದ್ರೆ ನಮ್ ಸಹನಾಕ ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟು. ಅದು ಗೊತ್ತು. ನಮ್ಮ ಅಕ್ಕ ಸೈಲೆಂಟ್ ಆಗಿದ್ರು ನಮ್ಮಿಬ್ರಿಗಿಂತ ಅವಳೇ ಗಟ್ಟಿಗಿತ್ತಿ. ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು. ಅಮ್ಮ, ನಿಮ್ಮ ನೋಡಿದ್ರೆ ನಂಗೆ ಹೆಮ್ಮೆ ಆಗತ್ತೆ ಅಮ್ಮ. ಒಬ್ಬರೇ ಮೂವರನ್ನು ಬೆಳೆಸಿದ್ದೀರಾ. ನಿಜವಾಗ್ಲು ನಿಮ್ಮ ಮೇಲೆ ನಂಗೆ ತುಂಬಾನೇ ಗೌರವ ಇದೆ. ಅಯ್ಯೋ,
ಇದೆಲ್ಲ ದೊಡ್ಡ ಮಾತು ಕಣಪ್ಪ. ತಾಯಿಯಾಗಿ ಮಕ್ಕಳನ್ನ ಸಾಕೋದು ಎಮ್ಮೆಸ್ಯನ, ಅದು ನಮ್ಮ ಕರ್ತವ್ಯ ಅಲ್ವೇ? ಆದರೂ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಿರೋ ರೀತಿ, ಎಸ್ಪೆಷಲಿ ಸಹನಾ ಅವರು, ಈ ಕಾಲದಲ್ಲಿ ಈ ಥರ ಅವರು ನೋಡೋದು ಬಹಳ ಅಪರೂಪ. ಅವತ್ತು ನಾನು ಹಸ್ಕೊಂಡು ಬಂದಾಗ ಅವರು ಊಟನ ನನಗೆ ಕೊಟ್ಟರು. ಅದಕ್ಕೆ ದುಡ್ಡು ಕೂಡ ತಗೊಳ್ಳಿಲ್ಲ ಅವರು. ಅಯ್ಯೋ ಸರ್, ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀರಲ್ಲ. ನಮ್ಮ ಅಕ್ಕನ ಹೋಗ್ಲಕ್ ಬೇರೆ ರೀಸನ್ಗಳೇ ಇಲ್ವಾ? ನೋಡಿ, ಅಕ್ಕ ನಿಮಗ್ ಮಾತ್ರ ಅಲ್ಲ, ನಿಮ್ ಜಾಗದಲ್ಲಿ ಯಾರೇ ಹಸ್ಕೊಂಡ್ ಬಂದಿದ್ರು ಹಾಗೆ ಮಾಡಿರ್ತಿದ್ಲು. ಈಗ ನೀವು ಊಟ ಮಾಡ್ಕೊಂಡು ಹೋಗಕ್ ಬಂದ್ರಾ ಅಥವಾ ಬರೀ ವಿಶ್ ಮಾಡಿ ಹೋಗಕ್ ಬಂದ್ರಾ? ಈಗ ತಾನೇ ಅವರು ನನ್ನ ಕಂಡ್ರೆ ಹೆಮ್ಮೆ ಆಯ್ತದೆ ಅಂದರು. ನೀವು ಹಿಂಗೆ ಮಾತಾಡಿದ್ರೆ ಏನಪ್ಪ ಇದು ಇಂಥ ಹುಡುಗಿರು ಅಂತ ಅಂದ್ಕೋತಾರೆ. ಹೋಗಪ್ಪ, ನೀನು ಹೋಗಿ ತಿಂಡಿ ತಿನ್ನಕ್ಕೆ ಹೋಗು. ನೀನು ಹೋಗಿ ಬಟ್ಟೆ ಬದಲಾಯಿಸ್ಕ. ಸಾನಾ, ಹೋಗವ್ವ, ಅವ್ರನ್ನ ಕರ್ಕೊಂಡು ಹೋಗು. ಓಕೆ. ಸರಿ.